ಇವತ್ತು ಒಂದು ವಂಚನ ಮೆರವಣಿಗೆ ಮಾಡ್ತಾ ಇರುವಂಥ ಉದ್ದೇಶ ನಮ್ಮ ಯುವ ಕಾಂಗ್ರೆಸ್ ರಾಜ್ಯದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತೊಂದು ದಿವಸ ಈ ವಂಚನ ಮೆರವಣಿಗೆ ಮಾಡ್ತಾ ಇರೋದು ಅಂತ ಉದ್ದೇಶ ಏನಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲ, ಇಡೀ ಪ್ರಪಂಚಕ್ಕೆ ಇವತ್ತು ಒಂದು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಏನಿದೆ ಕರ್ನಾಟಕದಿಂದ, ಅದು ಹಾಸನ ಜಿಲ್ಲೆಯಿಂದ ಸಂಸದರಾಗಿರುವಂಥ ನಮ್ಮ JDSನ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣನವ್ರದ್ದು, ಅದರಲ್ಲೂ ಮಾಜಿ ಪ್ರಧಾನಿಯವರ ಮೊಮ್ಮಗ ಮತ್ತೆ ಮಾಜಿ ಮಂತ್ರಿಗಳ ಮಗ ಇವತ್ತೊಂದು ದಿವಸ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ದಿಸ್ ದಿ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲೇ ಇಂತಹ ಒಂದು ಸೆಕ್ಸ್ ಸ್ಕ್ಯಾಂಡಲ್ಲು ಇಲ್ಲಿ ತನಕ ಆಗಿದ್ದಿಲ್ಲ. ಅಂತ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಇವತ್ತು ದೇಶ ಬಿಟ್ಟು ಹೋಗಿರುವಂಥದ್ದು. ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಇವಾಗ ಆಲ್ರೆಡಿ SIT ಅವ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಳಲಿಕ್ಕೆ 24 ಗಂಟೆ ಒಳಗಡೆ ಬರಬೇಕು, ಬಂದು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಎಂಕ್ವೈರಿ ಬರಬೇಕು ಅಂತ ಹೇಳಿದ್ರು. ಅವ್ರು ಇನ್ನೂ ಬಂದಿಲ್ಲ. ಅದರಿಂದ ಅವ್ರು ಎಲ್ಲಿದ್ರು ಬರಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ ರಾಜ್ಯ ಸರ್ಕಾರ ಇವತ್ತು ಲೆಟರ್ ಬರೆದಿದೆ. ಏನಂತ ಅಂತಂದ್ರೆ ಅವನ್ನ ಎಲ್ಲಿದ್ರು ಕೂಡ ಲುಕ್ಔಟ್ ನೋಟಿಸ್ ಕೂಡ ಇಶ್ಯೂ ಆಗಿದೆ, ಕರ್ಕೊಂಡು ಬರಬೇಕು ಅಂತ. ಒಂದು ವಿಚಾರ ನಾನು JDSನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೆ BJPನವ್ರಿಗೆ. ಪ್ರಜ್ವಲ್ ರೇವಣ್ಣನ ಬಗ್ಗೆ ಇವತ್ತು ದಿವಸ ನೀವು ಮಾತಾಡ್ತಿರಲ್ಲ, ಕಾಂಗ್ರೆಸ್ ಆಕ್ಷನ್ ತಗೋಬೇಕಾಗಿತ್ತು ಅಂತ. ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ಗೆ ತನ್ನದೇ ಆದ ಇಂಟೆಲಿಜೆನ್ಸ್ ಇರಲಿಲ್ವಾ? ಹೋಮ್ ಮಿನಿಸ್ಟ್ರಿ ನಿಮ್ಮ ಕೈಲಿ ಇರಲಿಲ್ವಾ? ಅವಾಗ ಯಾವ ಕ್ಯಾಂಡಿಡೇಟ್ನ ಮಾಡಬೇಕು ಮಾಡಬಾರ್ದು ಅನ್ನೋ ವಿವೇಚನೆ ನಿಮ್ಗೆ ಇರ್ಬೇಕಿತ್ತಲ್ವಾ? ಇವ್ರ ವಿಚಾರ ನೀವೇ ಹೇಳ್ತಾ ಇದ್ದೀರಾ 4 ತಿಂಗಳಿಂದ ಅಥವಾ 6 ತಿಂಗಳಿಂದ ಗೊತ್ತಿತ್ತು ಅಂತ ಹೇಳ್ತೀರಾ. ನೀವೇನೆ ಅಂತ ಅಂದ್ರೆ ಗೊತ್ತಿದ್ಮೇಲೆ ಯಾಕೆ ಕ್ಯಾಂಡಿಡೇಟ್ ಮಾಡಿದ್ರಿ? ಕ್ಯಾಂಡಿಡೇಟ್ ಮಾಡಿದ ಉದ್ದೇಶ ಏನು ಅಂದ್ರೆ ನಿಮಗೆ ಗೊತ್ತಿದ್ದೂ ಕೂಡ ಕ್ಯಾಂಡಿಡೇಟ್ ಮಾಡಿದ್ದೀರಾ ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರದ್ದು ಹೊರಗಡೆ ಬಂದಿದೆ. ಆದ್ರೆ ಇಡೀ ದೇಶದಲ್ಲಿ ಸಾಕಷ್ಟು ಜನ ವಿವಿಧ ರೀತಿಯಲ್ಲಿ ಕ್ರೈಮ್ ಮಾಡಿರುವಂತ ಜನ ಇರೋದು BJPನಲ್ಲೇನೆ ಜಾಸ್ತಿ ಜನ ಸಂಸತ್ನಲ್ಲಿ ಇವತ್ತೊಂದು ದಿವಸ. ಅದನ್ನ ಇವತ್ತು ನೀವು ಬೇಕಾದ್ರೆ ಮೀಡಿಯಾದವರು ಅದನ್ನ ನೋಡಿ ಅದನ್ನ ಹೆಕ್ಕ ತೆಗೀರಿ. ಜಾಸ್ತಿ ಕ್ರೈಮ್ ಮಾಡಿರುವಂತವ್ರು ಇವತ್ತು BJPನಲ್ಲಿ. ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡ್ತಾರೆ. ನನಗೆ ಅರ್ಥ ಆಗಬೇಕು, ಮಾಜಿ ಮುಖ್ಯಮಂತ್ರಿಗಳು 2 ಸರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರು ಎಷ್ಟು ಸೌಜನ್ಯದಿಂದ ಮಾತಾಡಬೇಕು. DK ಬ್ರದರ್ಸ್ಗೆ 420ಗಳು ಚಿಲ್ಲರೆ ರಾಜಕಾರಣಿಗಳು ಅಂತ ಹೇಳ್ತಾರಲ್ಲ, ನಿಮ್ಮ ಇದಕ್ಕೆ ಘನತೆಗೆ ದಕ್ಕೋ ಅಂತ ಮಾತಾಡ್ತಾ ಇದ್ದೀರಾ ನೀವು. ಇದು ಸರಿನಾ ಕುಮಾರಣ್ಣ ನೀವು ಮಾತಾಡುವಂಥದ್ದು? ನಿಮ್ಮ ಉದ್ದೇಶ ಆದ್ರೂ ಏನ್ ಮಾಡ್ತೀರಾ ನೀವು? ಧಮಕಿ ಹಾಕೋದನ್ನ ನೋಡಿದ್ರೆ ಎಷ್ಟು ಮಟ್ಟಕ್ಕೆ ಧಮಕಿ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ, ನಾನು ಕೆಣಕಿದ್ದೀರಿ, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? EDನ ಬಿಡ್ತೀರಾ ಅವ್ರ ಮೇಲೆ? DK ಶಿವಕುಮಾರ್ ಬ್ರದರ್ ಮೇಲೆ IT ಬಿಡ್ತೀರಾ ಅಥವಾ CBI ಬಿಡ್ತೀರಾ? ಅದೆಲ್ಲ ಆಗೋಗಿದೆಯಲ್ಲ, ಅಷ್ಟೇ ನಿಮ್ ಕೈಲಿ ಮಾಡೋಕ್ಕಾಗೋದು. ಈ ನೆಲದ ಕಾನೂನನ್ನ ನೀವು ಅರ್ಥ ಮಾಡ್ಕೋಬೇಕು, ನೆಲದ ಕಾನೂನ್ಗೆ ಬೆಲೆ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಒಂದು ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ನೀವು ಇವತ್ತಿನ ದಿವಸ DK ಶಿವಕುಮಾರ್ ಅವ್ರ ಬ್ರದರ್ಗೆ ಧಮಕಿ ಹಾಕೋ ಲೆವೆಲ್ಗೆ ಹೋಗ್ತೀರಾ ಅಂತ ಅಂದ್ರೆ ನನ್ನನ್ನು ಕೆಣಕಿದಿರಿ, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಅವ್ನು ಕಾರ್ತಿಕ್ ಅವ್ನು ಹುಡುಕ್ರಿ, ಅವನು ಎಲ್ಲಿದ್ದಾನೆ? ಇದಾ ನಿಮ್ಮ ಇದು ವಿವೇಚನೆ? ಈ ತರನ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತಾಡುವಂಥದ್ದು? ನೀವು DK ಶಿವಕುಮಾರ್ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಮತ್ತೆ ಒಬ್ಬ ಸಂಸದನಿಗೆ ಹೆದರಿಸುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ, ಇನ್ನು ಹಾಸನ ಜಿಲ್ಲೆಯಲ್ಲಿ ನ್ಯಾಯ ಹೊರಗಡೆ ಬರಲಿಕ್ಕೆ ಅಲ್ಲಿರೋ ಸಂಸದರು ಹೊರಗಡೆ ಬಂದು ಇವ್ರ ವಿರುದ್ಧ ಹೇಳಲಿಕ್ಕಾಗತ್ತಾ? ಇದು ನೀವು DK ಶಿವಕುಮಾರ್ ಹಾಕಿರೋ ಧಮಕಿ ಅಲ್ಲ ಕುಮಾರಣ್ಣ, ಇದು ನೀವು ಹಾಕಿರೋ ಧಮಕಿ. ಹಾಸನ ಜಿಲ್ಲೆನಲ್ಲಿ ಇವತ್ತು ಯಾರ್ಯಾರು ಹೆಣ್ಣು ಮಕ್ಕಳು ತೊಂದರೆಗೀಡಾಗಿದ್ದಾರೆ, ವಿಕ್ಟಿಮ್ಸ್ ಇದ್ದಾರೆ, ಅವ್ರು ಯಾರು ಬಂದು ಸಾಕ್ಷಿ ಹೇಳಬಾರ್ದು ಅನ್ನೋ ಕಾರಣಕ್ಕೆ ನೀವು ಇವತ್ತು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ನೀವು ಇವತ್ತಿನ ದಿವಸ ಇವತ್ತು BJPನವ್ರು ಹೇಳ್ತಾ ಇದ್ದಾರೆ ಹೆಂಗೆ ಇವ್ರನ್ನ ಹೊರಗಡೆ ಹೋಗಕ್ಕೆ ಬಿಟ್ರು, ದೇಶದಿಂದ ಹೊರಗಡೆ ಹೋಗಕ್ಕೆ ಬಿಟ್ರು ಅಂತ. ಪಾಸ್ಪೋರ್ಟ್ ಕೊಡೋರು ಯಾರು? ಪಾಸ್ಪೋರ್ಟ್ನ ಕೇಂದ್ರ ಸರ್ಕಾರ ತಾನೇ ಇಶ್ಯೂ ಮಾಡೋದು. ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾರಿದ್ರಲ್ಲಿದೆ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದರಲ್ಲಿರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದು. ಅಂಥದ್ರಲ್ಲಿ ಎಲ್ಲದನ್ನ ಪ್ಲಾನ್ ಮಾಡಿ ಹೊರಗಡೆ ಕಳಿಸಿ ಇವತ್ತೊಂದು ದಿವಸ ಇಲ್ಲಿ ಬಂದು ಮತಯಾಚನೆ ಮಾಡ್ತೀರಾ, ಕೇಳ್ತೀರಾ ನಾವು ಪ್ರಜ್ವಲ್ ರೇವಣ್ಣನ ಜೊತೆಲಿ ಇಲ್ಲ ಅಂತ. ಅದ್ರ ಜೊತೆಗೆ ಇವತ್ತು ಇವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಬೇಕಾಗಿರೋದು ಒಂದ್ ಕಡೆ, ಅವ್ರಿಗೆ ಲೀಕ್ ಆಗಿರೋದು ತಪ್ಪ ಅಥವಾ ಆಗ್ಬಾರ್ದಿತ್ತ ಅಥವಾ ಆದ್ರೂ ಕೂಡ ಮುಚ್ಚಿಡ್ಬೇಕಾಯ್ತಾ? ಇದನ್ನ ನಿಮ್ಮ ಉದ್ದೇಶ ಏನು? ಒಂದ್ ಕಡೆ ಅವ್ರನ್ನ ಎಕ್ಸ್ಪೆಲ್ ಮಾಡ್ತೀರಾ, ಇನ್ನೊಂದ್ ಕಡೆ ಅವ್ರನ್ನ ನೀವು ಹಿಡಿಬೇಕು, ಇದನ್ನ ಎಲ್ಲ ಯಾರು ಲೀಕ್ ಮಾಡಿದ್ರು ಅವ್ರನ್ನ ಹಿಡಿಬೇಕು ಅಂತ ಹೇಳ್ತೀರಾ. ಅಂದ್ರೆ ಇದು ನಡೀತಾನೆ ಇರ್ಬೇಕಿತ್ತು ಅಂತನಾ? ಕಾನೂನಿದೆ, SIT ರಚನೆ ಮಾಡಿದೆ ಸರ್ಕಾರ. ಅದರ ಇದರ ವ್ಯಾಪ್ತಿನಲ್ಲಿ, ಕಾನೂನು ವ್ಯಾಪ್ತಿನಲ್ಲಿ ಏನಿದೆ ಅದ್ರ ಕ್ರಮ ಕೈಗೊಳ್ಳುತ್ತೆ. ಅದಕ್ಕೆ ನೀವು ಕೈ ಜೋಡಿಸ್ಬೇಕಲ್ವಾ? ಆ ಕೈ ಜೋಡಿಸ್ತಾನೆ ಇವತ್ತು ಧಮಕಿ ಹಾಕುವಂಥದ್ದು, ಅದನ್ನ ಪರೋಕ್ಷವಾಗಿ ಅದನ್ನ ಸಮರ್ಥಿಸ್ಕೊಳ್ಳುವಂಥದ್ದು. ಈಗ ತಾನೇ 2 ತಿಂಗಳಿಂದ ಹೇಳಿದಿರಿ ಕುಮಾರಣ್ಣ, ನೀವು ಇವನು ನನ್ನ ಮಗನೇ ಅಂತ ಹೇಳಿದಿರಿ. ಈಗ ನೋಡಿದ್ರೆ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತೀರ. ಎಲ್ಲೋ ಇತ್ತು ಸಂಬಂಧ? ಇಷ್ಟು ದಿವಸ ಇದ್ದದ್ದು ಇವಾಗ ಸಂಬಂಧ ಇಲ್ಲ ನಿಮ್ಗೆ? ಹೇಗೆ ಸಂಬಂಧ ಕಳೆದು ಹೋಗುತ್ತೆ? ಮಾಡಿರೋದು ತಪ್ಪು. ಇವತ್ತು ಎಷ್ಟು ಜನ, ಇವತ್ತು 3000 ಚಿಲ್ಲರೆ ಅಷ್ಟು ಇದಿದೆ, ಏನೋ ವಿಡಿಯೋಸ್ ಇದೆ.
ಇವತ್ತಿಡೀ ದೇಶ, ಇವತ್ತಿಡೀ ನಮ್ಮ ರಾಜ್ಯ ಒಬ್ಬ ಕನ್ನಡಿಗರು 6 ಕೋಟಿ 7 ಕೋಟಿ ಕನ್ನಡಿಗರ ತಲೆ ತಗ್ಸುವಂತ ಕೆಲಸ ಮಾಡಿದ್ದಾನೆ. ಇದ್ರ ಬಗ್ಗೆ ನಿಮ್ಗೆ ಕಿಂಚಿತ್ ಆದ್ರೂ ಸ್ವಲ್ಪನಾದ್ರೂ ಮರ್ಯಾದೆ ಇರ್ಬೇಕಿತ್ತಲ್ವಾ? ಅದ್ರ ಬದಲು ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು, ಯಾರು ಬಿಟ್ಟಿದ್ದಾರೆ ಎಲ್ಲದು, ಯಾರ್ಯಾರು ಬಿಟ್ಟಿದ್ದಾರೆ ಯಾರು ಬಿಡಿಸಿದ್ದಾರೆ ಎಲ್ಲ ಕ್ರಮ ತಗೋತಾರೆ. ಕ್ರಮ ತಗೊಳ್ದೇನೆ ಏನಿರೋದಿಲ್ಲ. ಯಾಕೆಂತ ಅಂದ್ರೆ ಇವತ್ತು ನಮ್ಮ ಸರ್ಕಾರ ಇದೆ, ಸುಭದ್ರವಾಗಿದೆ, ತಗೊಂಡೇ ತಗೋತಾರೆ. ಆದ್ರೆ ಇವತ್ತಿನ ನಮ್ಮ ಪ್ರತಿಭಟನೆ ಏನಿದೆ, ಯುವ ಕಾಂಗ್ರೆಸ್ನವರು ಇವತ್ತು ನಮ್ಮ ಶ್ರೀನಿವಾಸ್ ಅವರು ನಮ್ಮ ಜೊತೆಲಿದ್ದಾರೆ, ಮಂಜುನಾಥ್ ಗೌಡರ ನೇತೃತ್ವದಲ್ಲಿ, ಮಂಜುನಾಥ್ ಗೌಡರ ನೇತೃತ್ವದಲ್ಲಿ, ಎಲ್ಲಿ ಮಂಜುನಾಥ್ ಗೌಡರು? ಬಿಜೆಪಿ ನಾಯಕರು ಹೇಳ್ತಿರೋದೇನಂದ್ರೆ ಲ್ಯಾಂಡ್ ಆರ್ಡರ್ ವಿಷಯ ಏನಿದೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಅವ್ರನ್ನ ಕಳಿಸೋದ್ರಲ್ಲಿ ರಾಜ್ಯದ ಕೈವಾಡ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತು ನಿಮಗೆ ಕೇಳ್ತೀನಿ. ಟಿಕೆಟ್ ಕೊಡೋದಕ್ಕಿಂತ ಇವ್ರು ಅವರೇ ಹೇಳ್ತಾ ಇದ್ದಾರೆ ಹಳೇದು ಅಂತ. ಅಂದ್ರೆ ಇವತ್ತಿನ ದಿವಸ ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಅಂದ್ರೆ, ಯಾವುದು ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಎಷ್ಟು ಮಟ್ಟಿಗೆ ಇರಬೇಕು ಅಂತಂದ್ರೆ, ಟಿಕೆಟ್ ಕೊಟ್ಟಿದ್ದು ಕೊಟ್ಟಿರೋದು ಬಿಜೆಪಿ ಅಲಯನ್ಸ್ ಪಾರ್ಟಿ NDA ಕೊಟ್ಟಿರುವಂತದ್ದು. ಅವ್ರು ಇವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಆಮೇಲಿಂದ ಪಾಸ್ಪೋರ್ಟ್ ಕೊಡ್ತಾ ಇರೋದು ಯಾರು? ಪಾಸ್ಪೋರ್ಟ್ ಕೊಡೋದು ಎಲ್ಲ ಇಂಟರ್ನ್ಯಾಷನಲ್ ಅವ್ರ ಆರೋಪ ಇರೋದು. ಅವ್ರು ಹೋಗೋವರೆಗೂ ಇವ್ರು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಒಂದು ವಾರದ ಮುಂಚೆನೆ ಘಟನೆ ಗೊತ್ತಿತ್ತು. ಆದ್ರೂ ಇವ್ರು ಏನ್ ಮಾಡ್ತಾ ಇದ್ರು, ಇಂಟೆಲಿಜೆನ್ಸ್ ಫೇಲ್ಯೂರ್, ಅವ್ರಿಗೆ ಗನ್ ಮ್ಯಾನ್ ಕೊಟ್ಟಿರ್ತಾರೆ, ಎಲ್ಲವೂ ಗೊತ್ತಿರುತ್ತೆ, ಕಳಿಸಿದ್ದು ಇವ್ರದ್ದೇ ತಪ್ಪು. ಕರೆಕ್ಟ್ ಅಪ್ಪ. ಈಗ ಕೇಂದ್ರ ಸರ್ಕಾರ ಇವತ್ತು ಏನ್ ಮಾಡ್ಬೇಕು, ರಾಜ್ಯಕ್ಕೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅಂದ್ರೆ ಅವ್ರು ಇಂಟಿಮೇಷನ್ ಕೊಡ್ಬೇಕಾಗಿತ್ತು. ಇಂಥ ಒಂದು ಇದು ನಡೀತದೆ, ಅವ್ನು ಊರ್ ಬಿಟ್ಟು ಹೋಗುವಂತ ವ್ಯವಸ್ಥೆ ಇದೆ. ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಅವರು ಆರ್ಡಿನರಿ ಪರ್ಸನ್ ಅಲ್ಲಪ್ಪ. ಕೇಸ್ ಹಾಕಿದೆ ಅವತ್ತು 26ನೇ ತಾರೀಕು ಅದು ರಿಲೀಸ್ ಆಗಿರೋದು. ಗೊತ್ತಾದ ತಕ್ಷಣ ನಾವು ಆಕ್ಷನ್ ತಗೊಂಡ್ವಿ. ಗೊತ್ತಾದ ತಕ್ಷಣ ನಾವು ಆಕ್ಷನ್ ತಗೊಂಡಿದ್ವಿ. SIT ನಾವು ಅದನ್ನ ಫಾರಂ ಮಾಡಿದ್ವಿ. ನಮ್ಮ ಸರ್ಕಾರ ಸಾಧಕ ಬಾಧಕ ನೋಡ್ಬೇಕಲ್ಲ. ಒಬ್ಬ ಮಾಜಿ ಪ್ರಧಾನಿ ಮಗ ಮತ್ತೆ ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಅವರ ಅಣ್ಣನ ಮಗ ವೆರಿಫೈ ಆಗ್ಬೇಕು. ಏಕಾಏಕಿ ಹಿಡ್ಕೊಂಡ್ ಬಂದ್ಬಿಡಕ್ಕಾಗೋದಿಲ್ಲ. ಆಮೇಲೆ ನೀವೇ ಹೇಳ್ತೀರಾ ಕಂಪ್ಲೇಂಟ್ ನ ಕೊಡ್ಲಿಲ್ಲ ಅಂತ ಅಂದ್ರೆ ಆ ಕೇಸಿನ ನಿಲ್ಲಲ್ಲ ಅಂತ ಇವತ್ತೊಂದು ದಿವಸ ಚರ್ಚೆ ನಡೀತಾ ಇದೆ. ಇಲ್ಲಿ ಕಂಪ್ಲೇಂಟ್ ನ ಕೊಡೋದಕ್ಕೆ ಮುಂದೆ ಬರಲ್ವೋ, ಆದ್ರೆ ನಡೆದಿರುವಂತ ಕೃತ್ಯ ಇದೆಯಲ್ಲ, ದಟ್ ಈಸ್ ಎ ವೆರಿ ಹೀನಸ್ ಕ್ರೈಮ್. ಇಡೀ ಪ್ರಪಂಚದಲ್ಲಿ ಎಲ್ಲೂ ಈ ತರ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಾವೆಲ್ಲ ಏನ್ ಮಾಡಬೇಕು, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್, ನಾವೆಲ್ಲ ಒಟ್ಟಾಗಿ ಆಗಿರುವಂತದ್ದು ತಪ್ಪು. ನಮ್ಮ ಕರ್ನಾಟಕದ ಮರ್ಯಾದೆ ಹೋಗಿದೆ. ಇಂಥ ಕೆಲಸ ಆಗಬಾರ್ದು. 100 ಜನ ಮಹಿಳೆಯರಿಗೆ ಇದು ಅನಾನುಕೂಲ ಆಗಿದೆ. ಅವರು ಇವತ್ತೊಂದು ದಿವಸ ಎಷ್ಟು ಕಷ್ಟ ಇದರಲ್ಲಿ ಬದುಕ್ತಾ ಇದ್ದಾರೆ. ಅವರು ಸಾವು ನೋವಿನ ಮಧ್ಯೆ ಇದ್ದಾರೆ ಇವತ್ತೊಂದು ದಿವಸ. ನಾಳೆ ಏನ್ ಮಾಡ್ಕೋತಾರೆ ಅವ್ರ ಜೀವನದಲ್ಲಿ, ಇದನ್ನ ಯೋಚನೆ ಮಾಡೋಕೆ ಬೇಡ ನಾವು. ಅದನ್ನ ಬಿಟ್ಟು ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಯಲ್ಲ. ಅವನ್ನ ಎಲ್ಲಿದ್ರು ಕರ್ಕೊಂಡು ಬರಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಇದನ್ನು ಬೇಕು, ಸಹಕಾರವನ್ನು ಬೇಕು, ಎಲ್ಲರೂ ಒಟ್ಟಿಗಿರಬೇಕು. ಅದು ಬಿಟ್ಬಿಟ್ಟು ಇವತ್ತೊಂದು ದಿವಸ ಮೋದಿ ಅವರು ಹೇಳ್ತಾರೆ, ಇಲ್ಲ ಅವ್ರ ಜೊತೆಲೇ ನಿಂತು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅವನ್ನ ಬೆಂತಟ್ಟೆ ಹೇಳ್ತಾರೆ ಅವನಿಗೆ ಮತ ನೀಡಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಇಂಟೆಲಿಜೆನ್ಸ್ ಇರಲಿಲ್ವಾ? ಅಂದ್ರೆ ಒಂದು ಸಾಮಾನ್ಯವಾದಂಥ ಒಂದು ಸಣ್ಣ ಒಂದಿದು ಇವ್ರಿಗೆ ಇಂಟೆಲಿಜೆನ್ಸು ಇವ್ರು ಫೇಲ್ ಆಗ್ತದೆ ಅಂತ ಅಂದ್ರೆ, ಇನ್ನು ನಮ್ಮ ಬಾರ್ಡರ್ಗಳಲ್ಲಿ ಆಗ್ತಾ ಇರುವಂಥ ಇದು ಇವ್ರು ಹೇಳೋದು ಎಷ್ಟು ಸತ್ಯ ಅಂತ ನಾವಂತ ಹೇಳೋಕ್ಕಾಗತ್ತೆ ಹೇಳಿ ನೋಡೋಣ. ಕರೆಕ್ಟ್ ತಾನೆ? ಯೋಚನೆ ಮಾಡ್ಬೇಕಲ್ವ ಇವತ್ತೊಂದು ದಿವಸ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.